ಅವರ ಹಿಸ್ಟ್ರಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ. ಕಳೆದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ರು. ಕಳವಾಗಿದ್ದ ಹೆಬ್ಲಾಟ್ ವಾಚ್ ಬಂತು, ವಾಚ್ ವಿಷಯ ಬಂತು. ದಟ್ ಹಸ್ ಬಿಕಮ್ ಎ ಸ್ಕ್ಯಾಂಡಲ್. ಮೊದಲು ಹೇಳಿದ್ರು ಅದು ನಂದು, ನಾನು ದುಡ್ಡು ಕೊಟ್ಟು ಪಡೆದಿರೋದು, ಕೊಂಡಿರೋದು ಅಂದ್ರು. ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಸ್ನೇಹಿತರು ನನಗೆ ಗಿಫ್ಟ್ ಕೊಟ್ಟರು ಅಂದ್ರು. ಅದ ನಂತರ ಅದು ಕಳವು ಮಾಲು ಅನ್ನೋದು ಗೊತ್ತಾಯ್ತು. ಇದನ್ನ ಯಾವುದೇ ಕಾರಣಕ್ಕೂ ನನ್ನ ಜೊತೆಯಲ್ಲಿ ನಾನು ಇಟ್ಕೊಂಡ್ರೆ ಇದರಿಂದ ನಾನು ಕಷ್ಟ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಇಮಿಡಿಯೇಟ್ಲಿ ಸರೆಂಡರ್ ಮಾಡಿಬಿಟ್ರು. ಕದ್ ಮಾಲ್ ತಂದು ವಿಧಾನಸೌಧೆಲ್ಲ ಸರೆಂಡರ್ ಮಾಡೋದು ಪೊಲೀಸ್ನವ್ರಿಗೆ ಮಾಡ್ಬೇಕಾಗಿತ್ತು. ಅದನ್ನ ಮಾಡಿದ್ರು. ಅದರಿಂದ ತಪ್ಪಿಸ್ಕೊಳ್ಬೇಕಂತ ತಪ್ಪಿಸ್ಕೊಂಡ್ರು. SCP STP ಹಣನ ದುರುಪಯೋಗ ಮಾಡಿದ್ರು. ಅದರಿಂದ ದೊಡ್ಡ ಗಲಾಟೆ ಎಲ್ಲ ಆಯ್ತು ಇಡೀ ರಾಜ್ಯದಲ್ಲಿ. ಮುಜುಗರ ಆಗೋ ಪರಿಸ್ಥಿತಿ ಬಂತು. ಇಮಿಡಿಯೇಟ್ಲಿ ಮೊನ್ನೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು, ನಾನು ಅದೊಂದು ತಪ್ಪು ಮಾಡಿದೆ, ಅದನ್ನ ನಾನು ಬಳಕೆ ಮಾಡಬಾರ್ದಾಗಿತ್ತು ಅಂದ್ರು. ಅದು ಅಲ್ಲಿಗೆ ಅದರಿಂದನೂ ತಪ್ಪಿಸ್ಕೊಂಡ್ರು. ಅದಾದ್ಮೇಲೆ ವಾಲ್ಮೀಕಿ ಹಗರಣದಕ್ಕೆ ಬಂದ್ರು. ಸದನದಲ್ಲಿ ನಾವು ಕೇಳಿದಾಗ 187 ಕೋಟಿ ರೂಪಾಯಿ ನುಂಗ್ಬಿಟ್ರಲ್ಲ ಅಂದ್ರೆ, ಇಲ್ಲ ಬರೀ 87 ಕೋಟಿ ಅಂದ್ರು. ಅಂದ್ರೆ ಅಲ್ಲೂ ಒಪ್ಕೊಂಡ್ರು. ಅದು ಆಯ್ತು. ಈಗ ಮೂಡಾದಕ್ ಬಂತು. ಮೂಡಾದ್ರಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನಂದು 62 ಕೋಟಿ ರೂಪಾಯಿ ಬರ್ಬೇಕು, ಅದರದ್ದು ಕೊಡ್ತೀರಾ ನೀವು ಅಂತ ಪತ್ರಕರ್ತರನ್ನ ಕೇಳಿದ್ರು. ಪಾಪ ಪತ್ರಕರ್ತರು ಕೊಡ್ತಾರ? ಆದ್ರೆ ಎಲ್ಲ ಆದ್ಮೇಲೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ನೋಡ್ರಿ, ಕೊಟ್ಟೇ ಬಿಟ್ರು. ಇದೇ ಹಿಂದೆ ಏನ್ ಹೇಳಿದ್ರು ಅವರು, ಯಡಿಯೂರಪ್ಪನವರು ಸೈಟನ್ನ ಸರೆಂಡರ್ ಮಾಡಿದ್ದಾರೆ ಅಂದ್ಮೇಲೆ ತಪ್ಪು ಒಪ್ಪಿಗೆ ಆಗಿದೆ, ಒಪ್ಕೊಂಡಂತಾಯ್ತು ಅಂತ ಹೇಳಿದ್ರು. ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವಾ? ನಾನು ಹೇಳ್ತೇನೆ, ನೀವು ಕೋರ್ಟ್ನ ಆದೇಶಗಳನ್ನು ನೋಡಿರಬಹುದು. ಎರಡು ಆದೇಶಗಳು ಬಂದವು, ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್. ಎರಡರಲ್ಲೂ ನೋಡಿದ್ರೆ 75% ಇನ್ವೆಸ್ಟಿಗೇಷನ್ ಮುಗಿದ ರೀತಿಯಲ್ಲಿ ಆದೇಶಗಳು ಬಂದವು. ನಾನು ಅವತ್ತೇ ಹೇಳಿದ್ದೆ, ಇನ್ವೆಸ್ಟಿಗೇಷನ್ 75% ಮುಗಿಯಿತು, 25 ಅಂತೆ. ಸರೆಂಡರ್ ಮಾಡಿದ ಮೇಲೆ ನಿನ್ನೆ ಸೈಟ್ಗಳನ್ನ 95% ಮುಗಿದೋಯ್ತು. ಇನ್ನು ಕೇವಲ ಉಳಿದಿರ್ತಕ್ಕಂಥದ್ದು 5% ಇನ್ವೆಸ್ಟಿಗೇಷನ್. ಅಂದಮೇಲೆ ಇದು ಇಟ್ ಪ್ರೂವ್ಡ್ ಬಿಯಾಂಡ್ ದ ಲಿಮಿಟ್ ದಟ್ ಈಸ್ ಎ ಮೋಸ್ಟ್ ಕರಪ್ಟ್ ಅಂಡ್ ಸ್ಕ್ಯಾಂಡಲಿಯಸ್ ಪರ್ಸನ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಗರಣಗಳ ವೀರ, ಈ ರೀತಿ ಟೈಟಲ್ ಕೊಡಬಹುದು ಅವರಿಗೆ. ಈಗ